ಆಪರೇಷನ್ ಸಿಂಧೂರ್. ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಇತ್ತೀಚೆಗೆ ಸಾಮಾಜಿಕ ಜಾಲತಾಣ ಎಕ್ಸ್, ಹಳೆಯ ಟ್ವಿಟ್ಟರ್ನಲ್ಲಿ ಒಂದು ಫೋಟೋ ಭಾರಿ ವೈರಲ್ ಆಗುತ್ತಿದೆ. ಆ ಫೋಟೋದಲ್ಲಿ ಭಾರತೀಯ ವಾಯುಪಡೆಯ ಮುಖ್ಯಸ್ಥರಾದ ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ಅವರು ನಿವೃತ್ತ ಏರ್ ಮಾರ್ಷಲ್ ಶಿರೀಶ್ ಬಾಬನ್ ದೇವೋ ಅಂದರೆ JSR ಡೈನಾಮಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಸ್ಥಾಪಕರು ಅವರೊಂದಿಗೆ ಕಾಣಿಸಿಕೊಂಡಿದ್ದಾರೆ. ಈ ಫೋಟೋವನ್ನು ಗಮನಿಸಿದರೆ ಏರ್ ಚೀಫ್ ಮಾರ್ಷಲ್ ಅವರು JSR ಡೈನಾಮಿಕ್ಸ್ ಸಂಸ್ಥೆಯ ಪ್ರಮುಖ ಆಯುಧವಾದ LRP-2GM ಎಂಬ ಅತ್ಯಾಧುನಿಕ ಕ್ಷಿಪಣಿಯನ್ನು ನೇರವಾಗಿ ಪರಿಶೀಲಿಸುತ್ತಿರುವ ದೃಶ್ಯ ಇದಾಗಿದೆ. LRP-2GM ಅಂದರೇನು? LRP-2GM ಅಂದರೆ ಲಾಂಗ್ ರೇಂಜ್ ಪವರ್ಡ್ ಪ್ರಿಸಿಷನ್ ಗೈಡೆಡ್ ಮ್ಯುನಿಷನ್. ಇದು ಒಂದು ಲಘು ತೂಕದ ಸ್ಟೆಲ್ತ್ ಕ್ರೂಸ್ ಕ್ಷಿಪಣಿ. ಭಾರತದಲ್ಲೇ ಸಂಪೂರ್ಣವಾಗಿ ದೇಶೀಯವಾಗಿ ಅಭಿವೃದ್ಧಿಪಡಿಸಲಾದ ಆಯುಧ ವ್ಯವಸ್ಥೆ. ಈ ಕ್ಷಿಪಣಿಯು ಮುಖ್ಯವಾಗಿ ನಿಖರ ದಾಳಿ ಪ್ರಿಸಿಷನ್ ಸ್ಟ್ರೈಕ್ ಮಿಷನ್ಸ್ಗಳಿಗಾಗಿ ವಿನ್ಯಾಸಗೊಳಿಸಲಾಗಿದೆ. ಆತ್ಮನಿರ್ಭರ ಭಾರತ ಖಾಸಗಿ ಸಂಸ್ಥೆಗಳ ಪಾತ್ರ. ಈ ಫೋಟೋ ಒಂದು ದೊಡ್ಡ ಸಂದೇಶವನ್ನು ನೀಡುತ್ತದೆ. ಅದು ಏನೆಂದರೆ, ಭಾರತೀಯ ಸಶಸ್ತ್ರ ಪಡೆಗಳು ಮತ್ತು ಖಾಸಗಿ ರಕ್ಷಣಾ ಕಂಪನಿಗಳ ನಡುವಿನ ಸಹಕಾರ ದಿನದಿಂದ ದಿನಕ್ಕೆ ಬಲವಾಗುತ್ತಿದೆ ಎಂಬುದನ್ನು ಇದು ಆತ್ಮನಿರ್ಭರ ಭಾರತದ ಯೋಜನೆಯ ನೈಜ ಪ್ರತಿಬಿಂಬವಾಗಿದೆ. LRP-2GMನ ತಾಂತ್ರಿಕ ವಿವರಗಳು. JSR ಡೈನಾಮಿಕ್ಸ್ ಅವರ ಅಧಿಕೃತ ಮಾಹಿತಿಯ ಪ್ರಕಾರ ಇದೊಂದು 400 kg ವರ್ಗದ ಕ್ರೂಸ್ ಕ್ಷಿಪಣಿಯಾಗಿದೆ. ನೆಲದಿಂದ ಅಥವಾ ಹಡಗಿನಿಂದ ಗ್ರೌಂಡ್ ಆರ್ ಶಿಪ್ ಲಾಂಚ್ಡ್ ಉಡಾವಣೆ ಸಾಧ್ಯವಾಗಲಿದೆ. ಇದರಲ್ಲಿ ಟರ್ಬೋಜೆಟ್ ಇಂಜಿನ್ ಅನ್ನು ಬಳಸಲಾಗಿದೆ. ದೀರ್ಘ ಸಮಯ ಹಾರಾಟ ಮತ್ತು ದೀರ್ಘ ವ್ಯಾಪ್ತಿಗಾಗಿ. ಗಾತ್ರ ಮತ್ತು ತೂಕ. ಕ್ಷಿಪಣಿಯ ಉದ್ದ ಗರಿಷ್ಠ 4.5 ಮೀಟರ್, ವಿಂಗ್ಸ್ ಫ್ಯಾನ್ ಸುಮಾರು 2.2 ಮೀಟರ್, ಒಟ್ಟು ತೂಕ 360ರಿಂದ 390 kg ನಡುವೆ. ವೇಗ ಮತ್ತು ಹಾರಾಟದ ಸಾಮರ್ಥ್ಯ. ಇದರ ಗರಿಷ್ಠ ವೇಗ ಸುಮಾರು 1000 ಕಿಲೋಮೀಟರ್ ಪ್ರತಿ ಗಂಟೆಗೆ. ಇದರ ಸೇವಾ ಎತ್ತರ 10 ಕಿಲೋಮೀಟರ್. ಎಂಡ್ಯೂರೆನ್ಸ್ ಹಾರುವ ಸಮಯ 45 ನಿಮಿಷಗಳಿಗಿಂತ ಹೆಚ್ಚು. ಇಂಜಿನ್ ಮತ್ತು ಪವರ್ ಸಿಸ್ಟಮ್. 1500 ನ್ಯೂಟನ್ ಶಕ್ತಿಯ ಟರ್ಬೋಜೆಟ್ ಇಂಜಿನ್, ಒಳನಿರ್ಮಿತ 2 ಕಿಲೋವ್ಯಾಟ್ ವಿದ್ಯುತ್ ಉತ್ಪಾದನಾ ವ್ಯವಸ್ಥೆ, ಮಾರ್ಗದರ್ಶನ ಮತ್ತು ಗುರಿ ತಲುಪುವ ವ್ಯವಸ್ಥೆ. LRP-2GM ಕ್ಷಿಪಣಿಯಲ್ಲಿ ಅತ್ಯಾಧುನಿಕ ಗೈಡೆನ್ಸ್ನ ವ್ಯವಸ್ಥೆ ಇದೆ. ಜಾಮಿಂಗ್ಗೆ ಪ್ರತಿರೋಧಿ ಮಲ್ಟಿ ಕನ್ಸ್ಟಲೇಷನ್ GNSS, ಇನರ್ಷಿಯಲ್ ನ್ಯಾವಿಗೇಷನ್ ಸಿಸ್ಟಮ್, ಮಧ್ಯ ದಾರಿಯಲ್ಲಿ ದಿಕ್ಕು ಸರಿಪಡಿಸಲು. ಅಂತಿಮ ಹಂತದಲ್ಲಿ EOIR ಎಲೆಕ್ಟ್ರೋ ಆಪ್ಟಿಕಲ್ ಇನ್ಫ್ರಾರೆಡ್ ಸೀಕರ್ ಅಥವಾ ಪ್ಯಾಸಿವ್ ಹೋಮಿಂಗ್ ಹೆಡ್. ಇದರ CEP ಸರ್ಕ್ಯುಲರ್ ಎರರ್ ಪ್ರೊಬಬಲ್ 5 ಮೀಟರ್ಗಿಂತ ಕಡಿಮೆ, ಅಂದರೆ ಅತ್ಯಂತ ನಿಖರ ದಾಳಿ ಮಾಡುವ ಸಾಮರ್ಥ್ಯ. ಸ್ಟೆಲ್ತ್ ವಿನ್ಯಾಸ. ರೆಡಾರ್ಗೆ ಸಿಕ್ಕದೆ ಹಾರುವ ಕ್ಷಿಪಣಿ. ಈ ಕ್ಷಿಪಣಿಯ ವಿನ್ಯಾಸದಲ್ಲಿ ಸ್ಟ್ರೀಮ್ ಲೈನ್ಡ್ ಫ್ಯೂಸಲೇಜ್, ಬ್ಲೆಂಡೆಡ್ ಸರ್ಫೇಸಸ್ ಇವುಗಳ ಮೂಲಕ ರೆಡಾರ್ಗೆ ಪತ್ತೆ ಮಾಡಲು ಅಸಾಧ್ಯ. ವೈರಿ ಪ್ರದೇಶದಲ್ಲೂ ಸುರಕ್ಷಿತ ಪ್ರವೇಶವನ್ನು ಪಡೆಯಬಲ್ಲದು. ಅದಕ್ಕಾಗಿ ಇದನ್ನು ಸ್ಟೆಲ್ತ್ ಓರಿಯೆಂಟೆಡ್ ಕ್ರೂಸ್ ಮಿಸೈಲ್ ಎಂದು ಕರೆಯಲಾಗುತ್ತದೆ. ನೌಕಾಪಡೆಗೆ ದೊಡ್ಡ ಲಾಭ. LRP-2GM ಈಗಾಗಲೇ ರಕ್ಷಣಾ ಪ್ರದರ್ಶನಗಳಲ್ಲಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಕಾಣಿಸಿಕೊಂಡಿದೆ. ಈ ಕ್ಷಿಪಣಿ ಭಾರತೀಯ ನೌಕಾಪಡೆಯ ಸಮುದ್ರ ಮತ್ತು ಕರಾವಳಿ ಕಾರ್ಯಾಚರಣೆಗಳಿಗಾಗಿ ಹಾಗೂ ಬಹು ಪ್ಲಾಟ್ಫಾರ್ಮ್ ದಾಳಿ ಸಾಮರ್ಥ್ಯಕ್ಕೆ ಬಹಳ ಉಪಯುಕ್ತವಾಗಿದೆ. ಇದು ಈಗಿರುವ ರಷ್ಯನ್, ಪಾಶ್ಚಾತ್ಯ ಮತ್ತು ದೇಶೀಯ ಕ್ಷಿಪಣಿಗಳ ಸಂಗ್ರಹಕ್ಕೆ ಪೂರಕ ಆಯುಧವಾಗಲಿದೆ. JSR ಡೈನಾಮಿಕ್ಸ್ ಭಾರತದ ಹೊಸ ರಕ್ಷಣಾ ಶಕ್ತಿಯಾಗಿದೆ. ಇದನ್ನು 2018ರಲ್ಲಿ ಸ್ಥಾಪನೆ ಮಾಡಲಾಗಿದೆ ಹಾಗೂ ಈ ಕೇಂದ್ರವು ನಾಗ್ಪುರದಲ್ಲಿದೆ. ಇದರ ವಿಶೇಷತೆಗಳು
ಏರ್ಬೋರ್ನೆ ಗೈಡೆಡ್ ವೆಪನ್ಸ್, ಗ್ಲೈಡ್ ಬಾಂಬ್ಸ್, ಲಾಯ್ಟರಿಂಗ್ ಮ್ಯುನಿಷನ್ಸ್ಗಳ ತಯಾರಿಕೆ. ಈ ವೈರಲ್ ಫೋಟೋ ಸ್ಪಷ್ಟವಾಗಿ ಹೇಳುತ್ತದೆ, ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಖಾಸಗಿ ಸಂಸ್ಥೆಗಳು ಈಗ ಪ್ರಮುಖ ಪಾತ್ರ ವಹಿಸುತ್ತಿವೆ. ದೇಶೀಯ ತಂತ್ರಜ್ಞಾನವೇ ಭವಿಷ್ಯದ ಶಕ್ತಿ. ಭಾರತದ ರಕ್ಷಣಾ ಶಕ್ತಿಯಲ್ಲಿ ನಡೆಯುತ್ತಿರುವ ಇಂತಹ ಮಹತ್ವದ ಬೆಳವಣಿಗೆಗಳ ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.